ಸ್ವಾಗತವನ್ನು ಕೋರುತ್ತಾ ಈ ವರ್ಷ 2024-25ನೇ ಸಾಲಿನ ವಾರ್ಷಿಕ NSS ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ನಡೆದುಕೊಂಡಿತು. ರಾಷ್ಟ್ರೀಯ ಸೇವಾ ಯೋಜನೆ ಇದು ಕರ್ನಾಟಕ ಸರ್ಕಾರ ಯೋಜನೆ ಜಾರಿಗೆ ತಂದ ಯೋಜನೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾಜಿಕ ದುಡಿದು ಸ್ವಾತಂತ್ರ್ಯ ಮತ್ತು ಐಕ್ಯತೆಯನ್ನು ಬಲಗೊಳಿಸುತ್ತೇನೆಂದು ಯಾವುದೇ ತರಹದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಧರ್ಮ, ಪ್ರದೇಶ, ರಾಜಕೀಯ ಹಾಗೂ ಆರ್ಥಿಕ ಕುಂದುಕೊರತೆಗಳನ್ನು ಶಾಂತಿ ಹಾಗೂ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಡಂತ್ಯಾರು ಎಂಬಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಪ್ರೌಢ ಪದವಿ ಶಿಕ್ಷಣವನ್ನು ನಮ್ಮ ಹುಟ್ಟೂರು ಮಡಂತ್ಯಾರಿನಲ್ಲಿ ಪಡೆದಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಇತಿಹಾಸದ ಸ್ನಾತಕೋತ್ತರ ಪದವಿ ಕಾಲೇಜುಗಳಿಂದ ಈ ಯೋಜನೆಯು ನಂತರದಲ್ಲಿ ಪದವಿ ಪೂರ್ವ ಕಾಲೇಜುಗಳಿಗೂ ಅದನ್ನು ವಿಸ್ತರಿಸಲಾಯಿತು. ಈಗ ಪ್ರಸ್ತುತ ನಾನು ಭಾವಿಸಿದ ಹಾಗೆ ಹೈಸ್ಕೂಲಿಗೆ ಕೂಡ ಈ ಯೋಜನೆಯನ್ನು ಜಾರಿಗೆ ತಂದ ಭಾವಿಸ್ತೇನೆ. ಇಲ್ಲಿ ಲಾಂಛನ ಇದೆ, ಚಕ್ರ ಇದೆ. ಇದು ಒರಿಸ್ಸಾದ ಕೋನಾರ್ಕ್ನ ಸೂರ್ಯ ದೇವಾಲಯದ ರಥದ ಚಕ್ರವನ್ನು ಆಧರಿಸಿದಾಗಿದೆ. ಚಕ್ರ ನಿಮಗೆಲ್ಲರಿಗೂ ನಿರಂತರ ಚಲನೆಯ ಸಂಕೇತವನ್ನು ಸೂಚಿಸುತ್ತದೆ. ನಾವೆಲ್ಲ ನೀವು ಈ ಸ್ವಯಂ ಸೇವಕರು ಸದಾ ಕ್ರಿಯಾಶೀಲರಾಗಬೇಕು ಅಂತೇಳಿ ಅದು ಸೂಚಿಸ್ತದೆ. ಕೆಂಪು ಬಣ್ಣ ಇದೆ, ಅದು ತ್ಯಾಗ, ಅನುಕಂಪ, ಸಹಾನುಭೂತಿಯನ್ನು ಸೂಚಿಸ್ತದೆ. ಅದೇ ರೀತಿ ನೀಲಿ ಬಣ್ಣವು ಹೃದಯ ವೈಶಾಲ್ಯತೆಯನ್ನು ಸೂಚಿಸ್ತದೆ. ಅದೇ ರೀತಿ ಬಿಳಿ ಬಣ್ಣವು ಸರಳತೆ, ಪ್ರಾಮಾಣಿಕತೆ ಮತ್ತು ಶುಭ್ರತೆಯ ಸಂಕೇತವಾಗಿದೆ. ಇದರ ಧ್ಯೇಯ ನಮಗೆ ಗೊತ್ತು. ಏನು ಧ್ಯೇಯ? ಮೋಟೋ ಸರ್ವಿಸ್ ಹೌದು. ಮತ್ತೆ ಒಂದು ಧ್ಯೇಯ ವಾಕ್ಯ ಇದೆಲ್ಲ, ನಾಟ್ ಮೀ ಬಟ್ ಯು, ನನಗಲ್ಲ ನಿನಗೆ. ನಾವು ಏನು NSS ಮಾಡ್ತೀವಿ ನಮಗೋಸ್ಕರ ಅಲ್ಲ, ಬದಲಿಗೆ ಸಮಾಜಕ್ಕೋಸ್ಕರ ಅಂತ ನಿಮಗೆ ಅಂತೇಳಿ. ಅಂದ್ರೆ ಅದೇ ನಮಗೆ ಲಾಭ. ನಾವು ನಮಗೆ ಅರಿವಿಲ್ಲದ ರೀತಿಯಲ್ಲಿ ನಾವು ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೇವೆ ಮತ್ತು ಬೇರೆ ಬೇರೆ ರೀತಿಯ ಲಾಭಗಳು ಕೂಡ ಅದರಿಂದ ಹೇಳಿಕೆ. ಈ ನಾಟ್ ಮೀ ಬಟ್ ಯು ಈ ಧ್ಯೇಯದೊಂದಿಗೆ ಆರಂಭಗೊಂಡ ರಾಷ್ಟ್ರೀಯ ಸೇವೆ ಯೋಜನೆಯು ಸಮಾಜ ಸೇವೆಯೊಂದಿಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಗೊಳಿಸುವ ಆಶಯ ಹೊಂದಿದೆ. ತನ್ನ ಸುತ್ತಮುತ್ತಲಿನ ಸಮಾಜವನ್ನು ತಿಳಿದುಕೊಂಡು ಸಮಾಜದ ಸಮಸ್ಯೆಗಳನ್ನು ಸ್ಪಂದಿಸಿ ಸಾಮಾಜಿಕ ಮತ್ತು ನಾಗರಿಕ ಜವಾಬ್ದಾರಿಗಳನ್ನು ಅರಿತು ನಾಯಕತ್ವ ಗುಣಗಳನ್ನು ಬೆಳೆಸಿ ಶ್ರಮ ಗೌರವಕ್ಕೆ ಆದ್ಯತೆ ನೀಡಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿ ಪೋಷಿಸುವುದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಈ NSS ಇಂದ ನಾವು ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಬಹುದು ಸ್ವಲ್ಪ ಹೇಳಿದ್ರು. ಅದಕ್ಕಿಂತ ಕೆಲವು ನಾನು ಸೇರಿಸ್ತೇನೆ. ಸಮಾಜ ಸೇವೆ ಮೂಲಕ ವ್ಯಕ್ತಿತ್ವ ವಿಕಸನ ಮಾಡುವುದು ಹೇಳಿದ ಕೂಡಲೇ ನನ್ನ ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ. ನಾನು ಯಾವತ್ತೂ ಕೂಡ ಅಷ್ಟೇ NSSನ ಯಾವುದೇ ಚಟುವಟಿಕೆಗಳನ್ನು ಮಿಸ್ ಮಾಡಿಕೊಳ್ಳಲಿಕ್ಕೆ ಬಯಸುವುದೇ ಇಲ್ಲ. ಕಳೆದ ವರ್ಷವೂ NSS ವಾರ್ಷಿಕ ಶಿಬಿರ ಆಗುವಾಗ ಈ ಸೈಡಲ್ಲಿ ಗೊತ್ತಿರಬಹುದು. ಇಲ್ಲಿ ಸಮಯಾವಕಾಶ ಇಲ್ಲದಿದ್ದು ಎಲ್ಲೆಲ್ಲ ಸಾಧ್ಯ ಇದೆ ಆ ಟೈಮಿನಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾಂಪಿಗೆ ಬರ್ತಾ ಇದ್ದೆ. ಮತ್ತು ನಾನಿವತ್ತು ಈ ಸ್ಥಾನದಲ್ಲಿ ಇರಲಿಕ್ಕೆ NSSನದ್ದು ಕಾಂಟ್ರಿಬ್ಯೂಷನ್ ಇದೆ. ಯಾಕೆಂದ್ರೆ SSLCಯವರೆಗೆ ನಾನು ಈಗ ಸರಗಡೆ ಹೇಳಿದ ಹಾಗೆ SSLCಯವರೆಗೆ ನಾನು ಸ್ಟೇಜಿಗೆ ಹೋದ ಹುಡುಗ ಅಲ್ಲ. ಪುತ್ತೂರಿನ ಸೈಂಟ್ ಫಿಲೋಮಿನಾ ಹೈಸ್ಕೂಲು ಅದೊಂದು ದೊಡ್ಡ ಸಾಗರ, ತುಂಬಾ ಸಂಖ್ಯೆಯ ಮಕ್ಕಳು. ಆಗ ನಮ್ಮಂತ ಒಂದು ಮಿಡ್ಲ್ ಕ್ಲಾಸ್ನ ಮಕ್ಕಳಿಗೆ ಯಾವುದೇ ಅವಕಾಶಗಳು ಸಿಗ್ತಾ ಇರ್ತವೆ. ಆ ನಂತರ ನಾನು ಡಿಗ್ರಿಗೆ ಬಂದಾಗ PUCಯಲ್ಲಿ ಕೂಡ ಹಾಗೆ ಅಲ್ಲೇ ಸ್ಟಡಿ ಮಾಡಿದೆ. ಡಿಗ್ರಿಗೆ ಬಂದಾಗ ಅಲ್ಲಿ NSSನ ಒಂದು ಇದಕ್ಕೆ ಘಟಕಕ್ಕೆ ಸೇರಿಕೊಳ್ಳಲಿಕ್ಕೆ ಎಲ್ಲ ಒತ್ತಾಯ ಮಾಡಿದ್ರು. ಸೇರಿದೆ, ಮನಸ್ಸಿಲ್ಲದ ಮನಸ್ಸಿನಲ್ಲಿ ಸೇರಿದೆ. ಆದರೆ ಶ್ರೀಯುತ ಚಂದ್ರಶೇಖರ್ ಸರ್ ಇವರಿಗೆ ಧನ್ಯವಾದಗಳು. NSS ಪುನಶ್ಚೇತನ ಕಾರ್ಯಾಗಾರದ ನೀಡಿದ ಶ್ರೀಯುತ ನವೀನ್ ಕೊರಿಯಾ ಸರ್ ಇವರಿಗೆ ಧನ್ಯವಾದಗಳು.